ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಮೆರವಣಿಗೆ ಆರಂಭವಾಗ್ತದೆ. ಮೊದಲು ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆ ಸಲ್ಲಿಸಿದರೆ, ಮೆರವಣಿಗೆಗಳಲ್ಲಿ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸಿ ತದನಂತರ ಮೆರವಣಿಗೆಗೆ ಚಾಲನೆ ನೀಡಲಾಗ್ತದೆ. ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಸಹ ಅದೇ ರೀತಿ ಆಗ್ತದೆ. ನೀವೇನೀಗ ನೋಡ್ತಾ ಇದ್ದೀರಾ, ಇದೇ ಜೋಡಿ ನಂದಿ ಧ್ವಜಸ್ತಂಭ. ಅಂದರೆ ಜಂಬೂ ಸವಾರಿ ಮೆರವಣಿಗೆಯ ಆರಂಭಕ್ಕೂ ಮುನ್ನ ಈ ಜೋಡಿ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸಿ ತದನಂತರ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆಯನ್ನು ಕೊಡಲಾಗ್ತದೆ. CM ಸಿದ್ದರಾಮಯ್ಯ ಈ ಒಂದು ಜೋಡಿ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸೋದು ಮಾತ್ರವಲ್ಲ, ತಾವೇ ಆ ಜೋಡಿ ನಂದಿ ಧ್ವಜಸ್ತಂಭವನ್ನು ಕುಣಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದು ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ನೀವು ಈ ಜೋಡಿ ನಂದಿ ಧ್ವಜಸ್ತಂಭ ಸಾಮಾನ್ಯವಾಗಿ 32 ಅಡಿಯಷ್ಟು ಎತ್ತರವಾಗಿರ್ತದೆ, 120 kg ತೂಕವನ್ನು ಹೊಂದಿರ್ತದೆ. ಮತ್ತು ಆ ನಂದಿ ಧ್ವಜಸ್ತಂಭದಲ್ಲಿ ಪ್ರಮುಖವಾಗಿ ಇರುವಂಥದ್ದು, ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇರುವಂತಹ 2 ಬೆಳ್ಳಿಯ ನಂದಿ ಇರ್ತದೆ. ಹೀಗಾಗಿಯೇ ಇದನ್ನು ಜೋಡಿ ನಂದಿ ಧ್ವಜಸ್ತಂಭ ಅಂತೇಳಿ ಕರೆಯಲಾಗ್ತದೆ. ಮತ್ತು ಅದರ ಮಧ್ಯಭಾಗದಲ್ಲಿ ಆ ಒಂದು ಶಿವನ ಲಿಂಗ ಸಹ ಇರ್ತದೆ. ಇದರ ಜೊತೆಗೆ ನೀವು ಮೇಲ್ಭಾಗದಲ್ಲಿ ನೋಡೋದಾದರೆ, ಅಂದರೆ ಆ 32 ಅಡಿಯ ಮೇಲ್ಭಾಗದಲ್ಲಿರುವಂಥದ್ದೇ ಆ ಪಂಚ ಕಳಶಗಳು. ಸಾಮಾನ್ಯವಾಗಿ ಸನಾತನ ಧರ್ಮದಲ್ಲಿ ಕಳಶಗಳಿಗೆ ಅದರದೇ ಆದಂತಹ ಮಹತ್ವ ಇದೆ. ದೇವಸ್ಥಾನಗಳನ್ನು ನಿರ್ಮಿಸುವಂಥ ಸಂದರ್ಭದಲ್ಲೂ ಸಹ ಆ ಕಳಶಗಳನ್ನು ಪ್ರತಿಷ್ಠಾಪಿಸುವಂತಹ ಪದ್ಧತಿ ಬಂದಿದೆ. ಅದೇ ರೀತಿಯಾಗಿ ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಸಹ ಕಳಶಗಳನ್ನು ಪ್ರತಿಷ್ಠಾಪಿಸಿ ಅವುಗಳಿಗೆ ಪೂಜೆ ಸಲ್ಲಿಸುವಂಥದ್ದು. ಹೀಗಾಗಿ ನಂದಿ ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಆ ಒಂದು ಪಂಚ ಕಳಶಕ್ಕೆ ಸ್ಥಾನವನ್ನು ಕೊಡಲಾಗಿದೆ. ಅದಾದ ನಂತರ ನೀವು ನೋಡ್ತಾ ಇದ್ದೀರಾ, ಹರಡೆ ಮತ್ತು ಬಿರಡೆಗಳಿರುವಂಥದ್ದು. ಅಂದರೆ ಸಾಕಷ್ಟು ಒಂದು ನಂದಿ ಧ್ವಜಸ್ತಂಭ ಎತ್ತರವಾಗಿರ್ತದೆ. ಅದರ ಉದ್ದಕ್ಕೂ ಸಹ ಈ ರೀತಿಯಾದಂಥ ಹರಡೆ ಮತ್ತು ಅಲ್ಲಿರುವಂತಹ ಛತ್ರಿಯಾಕಾರದ ಒಂದು ಏನಿದೆ ಅದನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ನೀವು ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದೇ ನಂದಿ ಧ್ವಜದ ಒಂದು ಶಿವಧ್ವಜ ಅಂತೇಳಿ. ಎರಡೂ ಭಾಗಗಳಲ್ಲಿ ನಂದಿ ಇರುವಂಥದ್ದು, ಮಧ್ಯದಲ್ಲಿ ಶಿವಲಿಂಗ ಇರುವಂಥದ್ದು. ಆ ಲಾಂಛನ ಏನಿದೆ, ಈ ಒಂದು ಧ್ವಜವನ್ನು ಆ ನಂದಿ ಒಂದು ಸ್ತಂಭಕ್ಕೆ ಕಟ್ಟಲಾಗ್ತದೆ. ಆ ಸ್ತಂಭಕ್ಕೆ ಕಟ್ಟಿದ ನಂತರವಷ್ಟೇ ಇದು ಆ ನಂದಿಯ ಧ್ವಜವಾಗಿ ಮಾರ್ಪಡ್ತದೆ. ಸೊ ಇವೆಲ್ಲವನ್ನು ಒಳಗೊಂಡಂತೆ ಒಟ್ಟು, ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಗ್ಗಗಳನ್ನು ಬಳಸ್ಕೊಂಡು ಅದನ್ನು ಕಟ್ಟುವಂಥ ಕೆಲಸವಾಗ್ತದೆ. ಒಟ್ಟು 32 ಅಡಿಯ ಆ ಒಂದು ನಂದಿ ಧ್ವಜಸ್ತಂಭ ಏನಿರ್ತದೆ ಅದು ಸಿದ್ಧವಾದ ನಂತರ ಆ 120 kg ತೂಕವನ್ನು ಸಹ ಎತ್ಕೊಂಡು ಕುಣಿಯುತ್ತಾ ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನವರೆಗೂ ಹೋಗುವಂಥ ಕೆಲಸ ಆಗ್ತದೆ. ಮತ್ತು ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು, ಡಮರುಗವನ್ನು, ಅಂದರೆ ಆ ತಾಳಕ್ಕೆ ತಕ್ಕಂತೆ ಇದರಲ್ಲಿ ನುಡಿಸುವಂತಹ ವಾದ್ಯಗಳೇನಿರ್ತದೆ ಆ ವಾದ್ಯಕ್ಕೆ ತಕ್ಕಂತೆ ನಂದಿ ಧ್ವಜಸ್ತಂಭದ ಕುಣಿತ ಆಗಬೇಕು. ಆ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಆದ ನಂತರ ಮೊದಲಿಗೆ ಸಾಗುವಂಥದ್ದೇ ಈ ನಂದಿ ಧ್ವಜಸ್ತಂಭ. ಯಾವಾಗ ನಂದಿ ಧ್ವಜಸ್ತಂಭ ರಸ್ತೆಗೆ ಇಳಿತದೆ ಆಗ ಎಲ್ರಿಗೂ ಸಹ ಅದೊಂದು ವಿಚಾರ ಗೊತ್ತಾಗುವಂಥದ್ದು, ಜಂಬೂ ಸವಾರಿಯ ಮೆರವಣಿಗೆಗೆ ಚಾಲನೆ ಸಿಕ್ಕಿದೆ ಅಂತೇಳಿ. ಹೀಗಾಗಿ ಸಾಕಷ್ಟು ಆ ಜಂಬೂ ಸವಾರಿಯ ಇತಿಹಾಸ ಏನಿದೆ ಅದರ ಮೊದಲ ದಿನದಿಂದಲೂ ಸಹ ಈ ಒಂದು ರೀತಿಯಾದಂತಹ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸುವಂಥದ್ದು ಪರಂಪರಾಗತವಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಮಹಾದೇವಯ್ಯ ಮತ್ತು ಅವರ ಕುಟುಂಬದವ್ರನ್ನ ಸಾಕಷ್ಟು ತಲೆಮಾರುಗಳಿಂದ ಆ ನಂದಿ ಧ್ವಜಸ್ತಂಭವನ್ನು ಕುಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಮಗ ಸಹ ಸ್ವಾಮಿಯವರು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸಹ ಆ ಪರಂಪರೆಯನ್ನು ಉಳಿಸ್ಬೇಕು ಅಂತೇಳಿ ಪ್ರತಿ ಬಾರಿ ಈ ನಂದಿ ಧ್ವಜಸ್ತಂಭದ ಕುಣಿತ ಏನಿರುತ್ತೆ ದಸರೆಯಲ್ಲಿ, ಅದಕ್ಕೆ ಭಾಗವಹಿಸುವಂತಕ್ಕಾಗಿ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸ್ತಾರೆ. ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಅವರ ಮಗ ಸಹ ಆ ಒಂದು ಪರಂಪರೆಯನ್ನು ಮುಂದುವರಿಸ್ತೇವೆ ಅಂತೇಳಿ. ಹೀಗಾಗಿ ಈ ನಂದಿ ಧ್ವಜಸ್ತಂಭದ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಮೆರವಣಿಗೆಯಲ್ಲಿ ಅಗ್ರಪೂಜೆ ನಂದಿಗೆ ಸಲ್ಲಿಸಲಾಗ್ತದೆ, ಸೊ ಗಣಪತಿಗೆ ಸಲ್ಲಿಸೋದಿಲ್ಲ, ಈ ಬಗ್ಗೆ ಮಾತಾಡಲಿಕ್ಕೆ ಮಹಾದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮೆರವಣಿಗೆಗಳಲ್ಲಿ ನಂದಿಗೆ ಅಗ್ರಪೂಜೆ, ಅದರಲ್ಲೂ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಜೋಡಿ ನಂದಿ ಧ್ವಜಸ್ತಂಭ ಆಗ್ತದೆ, ಏನಿದರ ವಿಶೇಷ ಅಂತ? ವಿಶೇಷ ಏನಿಲ್ಲ, ಅದು ಜೋಡಿ ನಂದಿ ಧ್ವಜ ಅಂದರೆ ಅದು ಶಿವಲಾಂಛನ. ಶಿವಲಾಂಛನ ನೀವು ಈಗಲೇ ಹೇಳಿದ ಶಿವಲಾಂಛನವನ್ನು ಇದು ಮಾಡಿದ್ದೀರಿ. ಶಿವಲಾಂಛನ ಹಾಕಿ ನಾವು ಜೋಡಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸ್ತಾರೆ. ಕೆಳಗಡೆ ನಂದಿ ಇರ್ತದೆ, ಮೇಲ್ಗಡೆ ಲಾಂಛನ ಶಿವಲಾಂಛನವನ್ನು ಹಾಕಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸ್ತಾರೆ. ಏನಂದರೆ ಅದು ಶುಭ ಸಂಕೇತ, ಯಾವುದೇ ವಿಘ್ನಗಳು ಬರದೇ ಇರಲಿ ಅಂಥೇಳಿ ನಂದಿಗೆ ಪೂಜೆ ಮಾಡಿ ಹೊರಡೋದು. ಕೆಲವು ನಂದಿ ದರ್ಶನ ಮಾಡಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಅದರಿಂದ ನಂದಿ ದರ್ಶನಕ್ಕೆ ಪೂಜೆಯನ್ನು ಸಲ್ಲಿಸಿ ಹೋದರೆ ಯಾವುದೇ ವಿಘ್ನಗಳು ಬರೋಲ್ಲ. ಮತ್ತು ನಮ್ಮ ಅನುಭವದಲ್ಲಿ 66ನೇ ವರ್ಷದ ಅನುಭವದಲ್ಲಿ ಒಂದು ದಿವಸ ದಸರಾ ಕಾರ್ಯಕ್ರಮದಲ್ಲಿ ಯಾವುದೇ ಚ್ಯುತಿ ಭಂಗವಾಗಿಲ್ಲ. ಭಾಳ ಅದೇ ಥರ ನಾವು ನಡ್ಸ್ಕೊಂಬರ್ತಾಯಿದ್ದೀವಿ. ಮುಂದಕ್ಕೂ ಹಂಗೆ ನಡ್ಸ್ಕೊಂಡು ಹೋಗಲಿ ಅಂತೇಳಿ ನಾವು ಚಾಮುಂಡೇಶ್ವರನ ಪ್ರಾರ್ಥಿಸ್ತೀವಿ. ಈಗ ಇಲ್ಲಿ ಇರುವಂಥದ್ದು ತಟ್ಟೆ ಬಿರಡೆಗಳಿದೆ, ಇವೆಲ್ಲ ಯಾವುದರ ಸಂಕೇತ ಅಂತ? ಇವೆಲ್ಲ ಹಿಂದೆ ಏನು ನಮ್ಮ ದಕ್ಷಯಜ್ಞ ಇವನು ಶುರು ಮಾಡಿದ ದಕ್ಷಯಜ್ಞನ ಶುರು ಮಾಡಿದಾಗ ಯಜ್ಞಾದಿಗಳು ನಡೀತಾ ಇರ್ತದೆ. ಅಲ್ಲಿಗೆ ಪಾರ್ವತಿ ಅವಳ ಮಗಳನ್ನ ಆಹ್ವಾನ ಮಾಡಿರೋದಿಲ್ಲ.
ಆನಂತರ ಅವ ಏನಾಯ್ತು, ಇವಳು ಓದ್ಲು ಆಹ್ವಾನ ಎಲ್ಲರೂ ಕೂಡ ಓದ್ಲು ಪಾರ್ವತಿ ಅಲ್ಲಿಗೆ. ಆಗ ಅವಳಿಗೆ ಸ್ವಲ್ಪ ಅವಮಾನ ಮಾಡಿಬಿಡ್ತಾರೆ, ನಾನು ಕರೀದೇನೆ ಯಾಕೆ ಬಂದಲೆ ನೀನು ಅಂಥೇಳಿ ಇದು ಮಾಡ್ತಾರೆ. ಆಗ ಅವಳು ಭಾಳ ಅವಮಾನ ಆಯ್ತಲ್ಲ ನನಗೆ, ಚ್ಯುತಿಭಂಗವಾಯಿತು ಅಂಥೇಳಿ ಅಗ್ನಿಕುಂಡ ಅಲ್ಲಿ ಅಗ್ನಿಕುಂಡ ನಡೀತಾ ಇರ್ತದಲ್ಲ, ದಕ್ಷ ಅಗ್ನಿ ಯಾವ ಮಾಡ್ತಾವನ್ನ, ಆವಾಗ ಭಂಗ ಬರುತ್ತೆ ಅಂಥೇಳಿ ಅಗ್ನಿಕುಂಡಕ್ಕೆ ಬೀಳ್ತಾಳೆ. ಬಿದ್ದಾಗ ಅವಳು ಅಗ್ನಿಕುಂಡದಲ್ಲಿ ಬಿದ್ದ ತಕ್ಷಣ ಶಿವನಿಗೆ ಗೊತ್ತಾಯಿತು. ತಕ್ಷಣ ಅವನು ತನ್ನ ಜಡೆಯನ್ನು ಕಿತ್ತಿ ಎಸಿತಾನೆ. ಕಿತ್ತಿ ಎಸ್ದಾಗ ವೀರಭದ್ರ ಹುಡ್ತಾನೆ. ಅಲ್ಲಿ ವೀರಭದ್ರ ಹುಟ್ಟಿದ ತಕ್ಷಣ ಅವ್ರು ತಲೆ ತಗೊಂಡು ಬಾ ನೀನು ಅಂತೇಳಿ ಕಳಿಸ್ತಾನೆ. ಅವ್ನು ಬಂದ ಎಲ್ಲರನ್ನೂ ಸಂಹಾರ ಮಾಡಿ, ಋಷಿ ಮುನಿಗಳನ್ನೆಲ್ಲ ಒಬ್ಬರನ್ನೂ ಬಿಡಲ್ಲ, ಎಲ್ಲರೂ ಸಂಹಾರ ಮಾಡಿ ಅವನು ದಕ್ಷ ಬ್ರಹ್ಮ ತಲೆನೂ ತಗೊಂಡು ಹೋಗ್ತಾನೆ ಕೈಲಾಸಕ್ಕೆ. ಆಗ ಅದೇ ಸಂಕೇತ ಹರಡೆಗಳು ಎಲ್ಲ ನಂದಿ ಹರಡೆ ಬುರುಡೆಗಳಿದಾವಲ್ಲ, ಇದೆಲ್ಲವನ್ನು ದಕ್ಷ ಬ್ರಹ್ಮನ ಋಷಿಗಳು ಅವರು ಇವರು ಇದ್ರಲ್ಲ, ಅದು ಸಂತೋಷ. ಇದು ಇದು ಧ್ವಜ ಇದೆಯಲ್ಲ, ಆ ಸಂಕೇತ ಏನಂದರೆ ಅಲ್ಲಿತ್ತಲ್ಲ ಹುಲಿ, ಅದು ಸಿಂಹನೂ ಕೂಡ ಅವನು ತಲೆ ತೆಗಿತಾನೆ. ಅದ್ರ ಚರ್ಮನೇ ಇವತ್ತು ಆ ಸಂಕೇತವಾಗಿ ಅದನ್ನು ಬಾವುಟವನ್ನು ನಿರ್ಮಾಣ. ಅದಕ್ಕೆ 9 ಭಾಗಗಳಿದೆ ನೋಡಿ. ಅಲ್ಲಿ 9 ಭಾಗದಲ್ಲಿ ಅಲ್ಲ, ಧ್ವಜದಲ್ಲೂ ಕೂಡ 9 ಥರ ಮಾಡಿರ್ತೀವಿ, 9 ಕಲರ್ ಹಾಕಿ ಯಾವ್ಯಾವ ಕಲರ್ಲಿ ಯಾವ್ಯಾವ ಗ್ರಹನಲ್ಲಿ ಅಲ್ಲಿ ಕೂರಿಸ್ತೀನಿ ಅಂತ ಕೂರಿಸಿದ್ದಾನೆ. ಅಲ್ಲಿ ಎಲ್ಲ ಗ್ರಹಗತಿಗಳನ್ನು ಅಲ್ಲಿ ಕೂರಿಸಿದ್ದಾನೆ. ಇದು ಸಂಕೇತವಾಗಿರ್ತಕ್ಕಂಥದ್ದು ನಂದಿದು ಇತಿಹಾಸ. ಸರ್, ಈಗ ನಂದಿ ಧ್ವಜ ಕುಣಿತ ಏನಿದೆ ಸಾಕಷ್ಟು ಪೌರಾಣಿಕವಾದ ಹಿನ್ನೆಲೆ ಹೊಂದಿರುವಂಥದ್ದು, ಐತಿಹಾಸಿಕ ಹಿನ್ನೆಲೆ ಸಹ ಇದೆ. ತಾವೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಹೌದು. ನಾನು ವೈಯಕ್ತಿಕವಾಗಿ ನನಗೆ ಇದು 41ನೇ ದಸರಾ ಮಹೋತ್ಸವ. ಇದು ನಾನು ಮೊದಲು ಆ ಥರ ಹೇಳಿದಾಗೆ ನಮ್ಮ ವೃತ್ತಿನೇ ಬೇರೆ, ಈ ಒಂದು ನಮ್ಮ ಕಲೆನೇ ಬೇರೆ. ನಾವು ವೃತ್ತಿಗೂ ಮತ್ತು ನಮ್ಮ ಕಲೆಗೂ ಯಾವತ್ತೂ ಮಿಕ್ಸ್ ಮಾಡಿಕೊಡ್ದು. ಸೊ ಹಾಗಾಗಿ ನಾನು ಇವಾಗ ನನ್ನ ಮಕ್ಕಳುವೇ ಕೂಡ ನಂದಿ ಧ್ವಜ ಕುಣಿತದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಪಕ್ಕದಲ್ಲೇ ನಿಂತಿದ್ದಾನೆ. ಸೊ ಜೊತೆಗೆ ನನ್ನ ಮೊದಲನೇ ಮಗನೂ ಕೂಡ ಈ ಒಂದು ನಂದಿ ಧ್ವಜದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಕಲೆಗೆ ಮತ್ತು ಒಂದು ನಮ್ಮ ಪ್ರೊಫೆಷನ್ನೇ ಬೇರೆ, ಕಲೆನೇ ಬೇರೆ. ಸೊ ನಮ್ಮದು ಏನು ಒಂದು ಮುಖ್ಯ ಅಂದರೆ ನಾಳೆ ದಿನ ಈ ಒಂದು ಕಲೆ ನಶಿಸಿ ಹೋಗ್ಕೊಡ್ದು. ಸೊ ಹಾಗಾಗಿ ನಮ್ಮಲ್ಲೇ ಒಂದು 30-40 ಜನ ಟೀಮ್ ಇದ್ದಾರೆ ನಮ್ಮ ಒಂದು ಇದರಲ್ಲೇ. ಇವ್ರಿಗೆಲ್ಲರಿಗೂ ನಾವು ಟ್ರೈನ್ ಮಾಡ್ತೀವಿ. ನಮ್ಮ ತಂದೆಯವರು ಹೇಳ್ದಂಗೆ ಆಗಲೇ ನಂದಿ ಧ್ವಜ ಅಂದರೆ ಇದು ವೆಹಿಕಲ್ ಆಫ್ ಲಾರ್ಡ್ ಶಿವ, ಇದು ಒಂದು ವಿಜಯದ ಸಂಕೇತ. ಸೊ ಈ ನಂದಿ ಧ್ವಜನ ಗಂಡುಗಲೆ ಅಂತ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಹೆಣ್ಮಕ್ಳೆಲ್ಲ ಕುಣಿಯೋಕ್ಕೆ ಹೋಗಲ್ಲ, ಇದು ಗಂಡುಗಲೆ ಅಂತ ಹೇಳ್ತಾರೆ. ಇದನ್ನು ಕುಣಿಬೇಕಾದ್ರೆ ತುಂಬ ಶಕ್ತಿನೂ ಬೇಕು, ಜೊತೆಗೆ ಯುಕ್ತಿನೂ ಬೇಕು. ಶಕ್ತಿ ಹೊಂದಿದ್ರೆ ಸಾಕಾಗಲ್ಲ, ಯುಕ್ತಿ ಮತ್ತು ಪ್ರಾಕ್ಟೀಸು, ಬ್ಯಾಲೆನ್ಸಿಂಗು ಪ್ರತಿಯೊಂದು ಬೇಕು, ಜೊತೆಗೆ ಇದರೇ ಆದ ಡೆಡಿಕೇಶನ್ನು ಬೇಕು. ಸೊ ಹಾಗಾಗಿ ಈ ಒಂದು ಗಂಡು ಕಲೆಯನ್ನು ನಾವು ಸೂರ್ಯ ಚಂದ್ರರು ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ನಾವು ನಮ್ಮ ಮಕ್ಕಳಿಗಾಗಲಿ ಮತ್ತು ನಮ್ಮ ಯುವ ವರ್ಗದವರಿಗೆ ನಾವು ಆಗಲಿ ಸಾಕಷ್ಟು ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಅದನ್ನು ನಂದಿ ಧ್ವಜಸ್ತಂಭದಲ್ಲಿ ಏನೆಲ್ಲ ಇರುತ್ತೆ ಸರ್? ಸೊ ನಂದಿ ಅಂದರೆ ನಂದಿ ಧ್ವಜದಲ್ಲಿ ನಿಮಗೆ ಮೊದಲನೇದಾಗಿ ನಿಮಗೆ ಬಿದಿರು ಬೊಂಬು, ಅದು 33 ಅಡಿ ಇರುತ್ತೆ. ಬಿದಿರನ್ನೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೆ ಕೆಲವೊಂದು ಪೌರಾಣಿಕವಾದ ಇದು ಇದೆ. ಪವಿತ್ರ ಬಿದಿರು ಯಾವಾಗಲೂ ಪವಿತ್ರ, ನೀವೆಲ್ಲ ನೋಡಿರ್ಬೋದು, ಮನೆಯೊಳಗೆ ಯಾವಾಗಲೂ ಬಿದಿರು ಇಟ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಂತಾರೆ. ಆಮೇಲೆ ಜೊತೆಗೆ ಬಿದಿರು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನಾವಿಂದು ಹರಡೆ ಏನು ಜೋಡಿಸ್ತೀವಿ ಇದು ತುಂಬ ಭಾರ ಇರುತ್ತೆ, ಒಂದೊಂದು ಹರಡೆನೂ 5-6 kg ಭಾರ ಇರುತ್ತೆ. ಹಾಗಾಗಿ ಸುಮಾರು 120 kg ಬರುತ್ತೆ. ಅದು ಗಾಳಿ ಬಂದಾಗ ಆ ಕಡೆ ಈ ಕಡೆ ಬಗ್ಗಿದ್ರೆ ಅದು ಬಿದಿರು ಫ್ಲೆಕ್ಸಿಬಲ್ ಆಗಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ಅದು ಒಂದು ಕಾರಣ, ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಅದೊಂದು. ಸೊ ಬಿದಿರನ್ನ ಒಂದು ಯೂಸ್ ಮಾಡ್ತೀವಿ. ಅದಲ್ದೇ ನಮಗೆ ಈ ಒಂದು ನಂದಿನೇ ಮುಖ್ಯ. ಆ ಬೆಳ್ಳಿ ನಂದಿ ಇದೆಯಾ ನೋಡಿ, ಅದೇ ಮುಖ್ಯ. ಏನಕ್ಕಂದರೆ ಯಾವಾಗ ದಕ್ಷ ಬ್ರಹ್ಮನ ತಲೆಯನ್ನು ತೊಗೊಂಡು ಹೋಗ್ತಾನೆ ವೀರಭದ್ರ, ಅಲ್ಲಿ ನಂದಿನೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ನಂದಿಯ ಒಂದು ನೇತೃತ್ವದಲ್ಲೇ ತೊಗೊಂಡು ಹೋಗ್ತಾನೆ. ಹಾಗಾಗಿ ನಂದಿನೂ ನಾವು ಮುಂದೆ ಇಡ್ತೀವಿ. ಅಲ್ಲಿ ಮುಂದೆ ಇಟ್ಕೊಂಡು ಅದರ ಮೇಲೆ ಈ ಕಳಸ, ಇಲ್ಲಿ ಯಾರು ಋಷಿ ಮುನಿ ಸಪ್ತ ಮಹರ್ಷಿಗಳು ಏನಿರ್ತಾರೆ ಅವರ ತಲೆಯನ್ನು ಚೆಂಡಾಡಿ ವೀರಭದ್ರವನ್ನು ಆ ಬಿದಿರು ಕೋಲಿಗೆ ಜೋಡಿಸ್ಕೊಂಡು ತೊಗೊಂಡೋಗ್ತಾನೆ. ಮಹಾದೇವ ನಾವೊಂದು ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಕೈಲಾಸಕ್ಕೆ ತೊಗೊಂಡೋಗ್ತಾನೆ. ಸೊ ಅದಕ್ಕೆ ಇದನ್ನು ವಿಜಯದ ಸಂಕೇತ ಅಂತ ಹೇಳೋದು. ಸೊ ನಂದಿ ಧ್ವಜ ಸುಮಾರು ಪುರಾಣದಲ್ಲಿ ಇದೆ. ನಮ್ಮ ಮೈಸೂರು ದಸರಾದಲ್ಲಿ ನಂದಿ ಧ್ವಜ ಏನಕ್ಕೆ ತುಂಬ ಪ್ರಾಮುಖ್ಯತೆ ಪಡೆದಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ತಾಯಿ ಚಾಮುಂಡೇಶ್ವರಿ ಅವಳು ತನ್ನ ಒಂದು ರೌದ್ರತೆ ಬರಲ್ಲ. ತಾಯಿ ಚಾಮುಂಡೇಶ್ವರಿಗೆ ಅವಳಿಗೆ ಎಲ್ಲ ಥರ ದೇವತೆರು ಬಂದು ಎಲ್ಲ ಥರ ಅಸ್ತ್ರವನ್ನು ಕೊಟ್ಟರು, ತಾಯಿಗೆ ರೌದ್ರತೆ ಬರಲ್ಲ. ಆವಾಗ ಶಿವನಲ್ಲಿ ಪ್ರಾರ್ಥನೆ ಮಾಡಿದಾಗ ಶಿವ
ಪ್ರತ್ಯಕ್ಷನಾಗಿ ರೌದ್ರತೆ ಕೊಡ್ತಾನೆ ತಾಯಿ ಚಾಮುಂಡಿಗೆ. ತಾಯಿ ಚಾಮುಂಡಿ ಆ ರೌದ್ರತೆಯಿಂದ ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ್ಮೇಲೆ ನಂದಿ ಏನು ಮಾಡ್ತಾನೆ, ಅವನ ತಲೆ ಇದೆಯಲ್ಲ, ತನ್ನ ಬಲಗಾಲಿಂದ ಅವನ ತಲೆ ಮೇಲೆ ಇಟ್ಟಿದ ತಕ್ಷಣ ಅವನ ತಲೆ ಪಾತಾಳಕ್ಕೆ ಹೊರಟೋಗುತ್ತೆ. ಸೊ ನೀವು ನೋಡಿರ್ಬೋದು ಬೆಟ್ಟದಲ್ಲಿ ನಂದಿ ಇದೆಯಲ್ಲ, ಅಲ್ಲಿ ಅವನ ಬಲಗಾಲ ಮೇಲೆ ಆ ಮಹಿಷಾಸುರ ಒಂದು ಕೆಳಗಡೆ ರಾಕ್ಷಸ ಇದೆ, ಮೇಲ್ಗಡೆ ಆ ಕಾಲು ಇಟ್ಕೊಂಡಿದೆ ನಂದಿ. ಸೊ ನೀವು ಯಾವುದೇ ಒಂದು ನಂದಿ ನೋಡಿದ್ರೂ ಕೆಳಗಡೆ ಬಲಗಾಲಲ್ಲಿ ರಾಕ್ಷಸ ಕೆಳಗಡೆ ಇರುತ್ತೆ, ನಂದಿ ಅದ್ರ ಅವ್ರ ಕಾಲು ಅದ್ರ ಮೇಲೆ ಇರುತ್ತೆ. ಸೊ ಇದು ಒಂದು ನಂದಿಯ ಒಂದು ಮಹತ್ವ. ಇದು ಈಗ ಮುತ್ತಾತ ತಾತ ತಂದೆ ನಡೆಸ್ತಾರಂತ ತಾವು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮ ಮೇಲಿದೆ. ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನನಗೂ ಇದರಲ್ಲಿ ತುಂಬ ಆಸಕ್ತಿ ಇದೆ. ಅದಕ್ಕೆ ಎಲ್ಲ ಏನು ಫಂಕ್ಷನ್ ಆದರೂ ನಾನು ಹೋಗ್ತೀನಿ ಎಲ್ಲ ಟೈಮ್. ಇದು ನಂದಿ ಧ್ವಜ ಸ್ತಂಭದ ಇತಿಹಾಸ. ಸಾಕಷ್ಟು ಪೌರಾಣಿಕವಾದಂತಹ ಮತ್ತು ಐತಿಹಾಸಿಕವಾದಂತಹ ಹಿನ್ನೆಲೆ ಇರುವಂಥದ್ದು. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಂಬೂ ಸವಾರಿ ಮೆರವಣಿಗೆ ಆರಂಭವಾಗ್ತದೆ. ಅದಕ್ಕೂ ಮುನ್ನ ಜೋಡಿ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಈ ಮೂಲಕವಾಗಿ ಜಂಬೂ ಸವಾರಿ ಮೆರವಣಿಗೆಗೆ ಯಾವುದೇ ವಿಘ್ನಗಳು ಬಾರದಿರಲಿ, ಎಲ್ಲವೂ ಸಹ ಸುಭಿಕ್ಷವಾಗಿ ನಡೆಯಲಿ, ಎಲ್ಲವೂ ಒಳಿತಾಗಲಿ ಅನ್ನೋ ಪ್ರಾರ್ಥನೆಯನ್ನು ಸಹ ಸಲ್ಲಿಸಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.